ನೋಡಿ ನೀವು ಸಾಧಾರಣ ಸ್ವಲ್ಪ ಎಣ್ಣೆ ಹಚ್ಚಿಲ್ಲ, ತುಂಬ ಎಣ್ಣೆ ಹಚ್ತಾರೆ. ಇಲ್ಲಿ ಕಾಣಿಸ್ತಾ ಇದೆ ಸ್ವಲ್ಪ ಬಿಳಿ ಕಲ್ಲು. ಈ ಕಲ್ಲು ಹೀಗೆ ಇಲ್ಲಿ ಜನವಾರದ ರೀತಿಯಲ್ಲಿದೆ. ನಿಮಗೆ ನಾರ್ಮಲ್ ಆಗಿ ಇಲ್ಲಿದೆ ಜನವಾರ. ಚಿಕ್ಕ ಗಣಪತಿಯಲ್ಲೂ ಜನವಾರ ಇದೆ ಇಲ್ಲಿ. ಕಾಣುತ್ತೆ ನೋಡಿ, ಸ್ವಲ್ಪ ವೈಟ್ ಇಲ್ಲಿ ಮಾತ್ರ ಕಾಣುತ್ತೆ. ಎಕ್ಸ್ಟ್ರಾ ಜನವಾರ ಅಂತ ಇದಕ್ಕೆ ಇಲ್ಲ. ಇದು ಆಭರಣ ಮಾಡಿದರೆ ಬಿಟ್ಟು ಜನವಾರವನ್ನು ಇದಕ್ಕೆ ಮಾಡಿಲ್ಲ. ಹಾಗಾಗಿ ಮತ್ತೆ ಬಲಮುರಿ ಗಣಪತಿ ಇದು ಶ್ರೇಷ್ಠ. ಎಲ್ಲನೂ ನಿಮಗೆ ಮೋದಕ ಅದು ಇಟ್ಕೊಂಡಿರೋದು, ಕಡುಬು ಹಿಡ್ಕೊಂಡಿರೋದು. ಅಭಯ ಹಸ್ತ, ಇಲ್ಲಿ ಪುಸ್ತಕ ಏನಾದ್ರು ಆ ಥರ ಇರುತ್ತೆ. ಇದು ಅಭಯ ಹಸ್ತ, ಪಾಶ, ಅಂಕುಶ ಇದೆಲ್ಲ ಸ್ವಲ್ಪ ವಿಶೇಷ. ಮತ್ತು ಇದೆಲ್ಲ ದಂಪತಿ ಸಮೇತವಾಗಿರ್ತಕ್ಕಂಥ ನವಗ್ರಹಗಳು. ಇದು ಸಾಧಾರಣವಾಗಿ ತಿರುಪತಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಪ್ರಕಾರ 750 ವರ್ಷಕ್ಕೂ ಹಿಂದಿನ ಗಣಪತಿ ಅಂತ. ಅದು ಆಕಾರ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಕೆತ್ತನೆಗೂ ಇದ್ರ ಕೆತ್ತನೆಗೂ ಬೇರೆ ವಿಗ್ರಹಗಳ ಕೆತ್ತನೆಗೂ ನಿಮಗೆ ಇದು ಗೊತ್ತಾಗುತ್ತೆ. ಎಲ್ಲ ಕಡೆ ಬಲಗೈಲಿ ಗದೆ ಹಿಡ್ಕೊಂಡಿರೋದು ಅಥವಾ ಕೆಳಗೆ ಅಥವಾ ಬಲಗೈ ಕೆಳಗೆ ಗದೆ ಹಿಡ್ಕೊಂಡಿರೋದು, ಮೇಲೆ ಎತ್ತಿರೋದು ಈ ಥರ ಇರುತ್ತೆ. ಎಲ್ಲೂ ಈ ಥರ ಇಟ್ಕೊಂಡಿರೋದು ಇರಲ್ಲ. ಇದು ಒಂದು ವಿಶೇಷ. ಇಲ್ಲಿ ನಿಮ್ಮ ಬಲಗೈ ಒಳಗೆ ಇಟ್ಕೊಂಡಿರೋದಿದೆ, ಕೆಳಗಡೆ ಇಟ್ಕೊಂಡಿರೋದಿದೆ. ಇಲ್ಲೂ ಕೂಡ ಈ ಥರ ಇಟ್ಕೊಂಡಿರ್ತಕ್ಕಂಥದ್ದು ಒಂದು ವಿಶೇಷ. ಅದಕ್ಕೆ ಇದು ಮುಖ್ಯ ಪ್ರಾಣ ಅಂತ ಕೂಡ ಕರಿತೀವಿ. ಅದು ಇದೊಂದು ವಿಶೇಷ. ಇದು ನವಗ್ರಹಗಳು ದಂಪತಿ ನವಗ್ರಹ ಸಮೇತ ದಂಪತಿಗಳ ಸಮೇತವಾಗಿರೋದು ನೋಡಿಲ್ಲ. ದಂಪತಿಗಳು ಸಮೇತವಾಗಿರ್ತಕ್ಕಂಥದ್ದು ಬಹಳ ವಿರಳ. ದಂಪತಿಗಳು ವಾಹನ ಸಮೇತವಾಗಿರ್ತಕ್ಕಂಥದ್ದು ಎಲ್ಲನೂ ಕೂಡ ಬರೀ ವಾಹನ ಇರುತ್ತೆ. ಈಗ ಸಾಧಾರಣ ಪರಿಚಯ ಇರೋದು ಅಂದರೆ ಶನೇಶ್ವರಂದು ಅದೊಂದು ವಾಹನ ಇರುತ್ತೆ, ಮತ್ತು ದೇವ್ರ ವಿಗ್ರಹ ಮಾತ್ರ ಇರುತ್ತೆ. ದಂಪತಿ ಸಮೇತವಾಗಿರೋಲ್ಲ, ಮತ್ತು ವಾಹನ ಸಮೇತ ಇರಲ್ಲ, ಆಭರಣದ ಸಮೇತ ಇರಲ್ಲ. ಈ ಥರ ಎಲ್ಲ ಇರುತ್ತೆ. ಅರುಣ, ಸೂರ್ಯ, ಛಾಯಾ, ಸಾಂಗ್ನ ಇದೆಲ್ಲ ಪೂರ್ತಿ ಸಪ್ತ ಅಶ್ವಗಳು ಇವೆಲ್ಲವೂ ಕೂಡ ಇರುತ್ತೆ. ಇದು ಕೂಡ ಸಂಕಷ್ಟ ಹರಮ ಅಂತ ಕೇಳಿ ಆಂಜನೇಯ. ನೀವು ಸಾಮಾನ್ಯ ಪ್ರಯಾಗರಾಜಲ್ಲಿ ಕೇಳಿದ್ದೀರಾ? ಅಲ್ಲಿ ಮಲಗಿರೋದಿದೆ, ಕಾಶಿಲಿ ನಿಂತಿರೋದಿದೆ. ಕಾಶಿ, ಗಯಾ, ಪ್ರಯಾಗದಲ್ಲೂ ಅಲ್ಲಿ 3 ಕಡೆ ಇದೆ. ಅದು ಬಿಟ್ಟ ಮೇಲೆ ಸಂಕಷ್ಟ ಹರವನಮ ಅಂತ ಸುಮಾರು ಕಡೆ ಇದೆ. ಇಲ್ಲಿ ಪ್ರಶಸ್ತ ಇಲ್ಲಿದೆ ದೇವರ ಎದುರಿಗೆ. ಅದು ಉತ್ತರಾಭಿಮುಖವಾಗಿ ಮುಖ ಮಾಡಿದೆ ಕೂಡ. ಮತ್ತು ನಮ್ಮದು 3ನೇ ತಲೆಮಾರು. ಹಾಗಾಗಿ 3ನೇ ತಲೆಮಾರುಗಳಲ್ಲಿ ಒಂದೊಂದು ವಿಶೇಷವಾದ ಗಣಪತಿ ಆಗಿದೆ. ಮೊದಲನೇದು ನಮ್ಮ ತಂದೆಗೆ ಆ ಕಡೆ ಒಳಗಡೆ ತೋರಿಸ್ತೀನಿ. ಅದು ಅರ್ಕ ಗಣಪತಿ ಅಂತ, ಬಿಳಿ ಎಕ್ಕದ ಬೇರಿನ ಗಣಪತಿ. ಅದು ತುಂಬ ಪ್ರಶಸ್ತ. ಅವರಿಗೆ ಭೂಮಿಯಲ್ಲಿ ಸಿಕ್ಕಿರೋದು. ಅದು ಪೂಜೆ ನಡೆಯುತ್ತೆ ಪ್ರತಿ ದಿವಸ, ಅಲ್ಲಿರುತ್ತೆ. ನಮ್ಮ ಕಾಲದಲ್ಲಿ ಈ ಗಣಪತಿ ಬಂದಿದೆ. ಇದು ಮಗ, 3ನೇ ತಲೆಮಾರು ಮಗ ಮಾಡ್ತಾ ಇರೋದು. ಇದು ಗಣಪತಿ ಇಲ್ಲೇ ಉದ್ಭವ ಆಗಿರೋದು. ಇಲ್ಲೇ ನಿಮಗೆ ಕಾಣುತ್ತೆ ಎಲ್ಲ. ಅರಳಿ ಮರದೊಳಗೆ ಗಣಪತಿ ಉದ್ಭವದ ಆಕಾರ ಕೂಡ ನಿಮಗೆ ಪೂರ್ತಿ ಕಾಣುತ್ತೆ ಪೂರ್ವವಾಗಿ. ಅಂದರೆ ನಿಮಗೆ ಇಲ್ಲ ಕಲ್ಲಲ್ಲಿ ಉದ್ಭವ ಆಗೋದು ಅಥವಾ ಎಲ್ಲರಾಗೋದು, ಮರದಲ್ಲೇ ಉದ್ಭವ ಆಗೋದು ಒಂದು ವಿಶೇಷ ಗಣಪತಿ. ಇದು ಆ ಥರ ಇದೆ. ನಿಮಗೆ ಇಡೀ ಮರ ಪೂರ್ತಿ ಗಣಪತಿ ಆಕಾರನೇ ಕಾಣುತ್ತೆ ಎಲ್ಲಿ ನೋಡಿದರೂ ಕೂಡ ಪೂರ್ತಿ. ಇದು ಸುಮಾರು ಸಲ ನಾವು ಎಲ್ಲ ತೆಗೆದು ಎಲ್ಲ ಮಾಡಿ ಕ್ಲೀನ್ ಮಾಡಿದರೂ ಕೂಡ ಅದೇ ಆಕಾರದಲ್ಲೇ ಎಲ್ಲ ಕಡೆಯೂ ಕಾಣಿಸ್ತದೆ. ಇಲ್ಲೂ ಕೂಡ ಕೆಳಗೆಲ್ಲ ಕಾಣಿಸ್ತದೆ. ಇದರಲ್ಲಿ ಮಾತ್ರ ಸ್ಪಷ್ಟವಾಗಿ ನೀಟಾಗಿ ಇದು ಬಂದಿದೆ. ಸುಮಾರು ದಿನದಿಂದ ಕಿವಿ ಮತ್ತು ಸೊಂಡ್ಲು ಎಲ್ಲ ಬಂದಿದೆ. ಮತ್ತು ಇದೇ ಆಕಾರಗಳನ್ನ ನೋಡಿಕೊಂಡು ಈಗೆಲ್ಲ ಮಾಡೆಲ್ ಗಣಪತಿಗಳು ಏನು ಬರ್ತಿದೆ ಅದೆಲ್ಲ ಈ ಆಕಾರದಲ್ಲಿ ಅದನ್ನು ಮಾಡ್ತಾ ಇದ್ದಾರೆ. ಅದು ವಿಶೇಷ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.